ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಇದೇ ವಾರ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. 1965 ಸತ್ಯ ಹರಿಶ್ಚಂದ್ರ ಸಿನಿಮಾ ನಿಮಗೆ ನೆನಪಿದ್ರೆ ಅದರಲ್ಲೊಂದು ಲೈನ್ ಬರುತ್ತೆ, ಕುಲದಲ್ಲಿ ಕೀಳ್ಯಾವುದು. ಇದೀಗ ಮತ್ತೆ ನೆನಪಿಸುವಂತ ಚಿತ್ರ ಕುಲದಲ್ಲಿ ಕೀಳ್ಯಾವುದು. ಆ ಕುಲದಲ್ಲಿ ಕೀಳ್ಯಾವುದು ಹಾಡಿಗೂ ಈ ಸಿನಿಮಾದ ಟೈಟಲ್ಗೂ ಏನಾದ್ರೂ ಲಿಂಕ್ ಇದೆಯಾ, ಅಥವಾ ಏನಾದ್ರೂ ಈ ಸಿನಿಮಾ ತಂಡ ಸ್ಪೆಷಲ್ ಆಗಿ ಪ್ರೇಕ್ಷಕರಿಗೆ ಹೇಳಕ್ ಹೊರಟಿದ್ಯಾ? ನನಗಂತೂ ಗೊತ್ತಿಲ್ಲ, ಚಿತ್ರತಂಡನೇ ಹೇಳುತ್ತೆ. ಮೊದಲಿಗೆ ಚಿತ್ರದ ನಾಯಕ ನಮ್ ಜೊತೆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮಡೇನೂರು ಮನು, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್. ಏನು ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೋ, ಕಾಮಿಡಿಯನ್ನು ನನಗಂತೂ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಹೈಲೈಟ್ ಮಾತ್ರ ಬಿಟ್ಟಿದ್ದಾರೆ. ಅದು ಹೆಂಗಿರುತ್ತೆ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನ ಅವರೇ ತಿಳಿಸ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೀನು ಬಾಯ್ ಅವರು ನಮ್ ಜೊತೆಗಿದ್ದಾರೆ. ಹಾಯ್ ಸೀನು, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮೇಡಮ್. ಮತ್ತೊಮ್ಮೆ ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅವರು. ಹಾಯ್ ಡ್ರ್ಯಾಗನ್ ಮಂಜು, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ಹೇಗಿದ್ದೀರಾ? ಸಖತ್ತಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ನೀವು ಖುಷಿ ಇದೀವಿ, ಇಬ್ರು ಮುಖದಲ್ಲಿ ನಮಗೂ ಖುಷಿ ಇದೆ. ಅಂದ್ರೆ ಅವರು ಈ ಸಿನಿಮಾದಲ್ಲಿ ವಿಧಾನ ಅಲ್ವಾ, ಹಂಗ ರಿಯಲ್ ಆಗಿ ಕುತ್ಕೊಂಡು ಸೀರಿಯಸ್ ಆಗಿ ಸರ್, ಅದಕ್ಕೆ ಬೇರೆ ಏನಿಲ್ಲ. ಕೋಳಿ ಪುಕ್ಕ ತೆಗ್ದಿದ್ದಾಯ್ತು. ಹೇಳಿ ಸರ್, ಅದು ಚೆನ್ನಾಗಿದೆ. ಅಲ್ಲಿಂದ ಶುರು ಮಾಡೋಣ. ನಾನ್ ಕಾದ್ರೆ ಕೋಳಿ, ಕೋಳಿ ಜೊತೆ ಪುಕ್ಕ, ಪುಕ್ಕ ಜೊತೆ ಸುಕ್ಕನೂ ಬರುತ್ತೆ. ನೀನ್ ಬರಲ್ವಾ? ಏಯ್, ನೀನ್ ಕರೆದ್ರೆ ಕೋಳಿ ಬರ್ಬೋದು, ಕೂಲಿ ಬರಲ್ಲ. ಸೊ ಇಬ್ರು ವಿಲನ್ ಜೊತೆ ಒಬ್ಬ ಹೀರೋ ಸ್ಟ್ಯಾಂಡ್ ಆಗಿ ನಿಲ್ಲೋದಿದೆಯಲ್ಲ, ಅದು ತುಂಬಾ ಕಷ್ಟ ಅನ್ಸುತ್ತೆ. ಅಯ್ಯೋ ಹೌದು ಮೇಡಮ್, ಇಬ್ರಲ್ಲ 3 ಜನ. ಈಗ ಸಬ್ಜೆಕ್ಟ್ ನಮ್ ಜೊತೆ ಸರ್ ಬೇರೆ ಇದ್ದಾರೆ, ಅದಕ್ಕೆ ಸೈಡ್ ಕುತ್ಕೊಂಡ್ಬಿಟ್ರ ಮಿಡ್ಲ್ ಬೇಡ ಅಂತ. ಹೌದು, ಮಧ್ಯ ಆಯ್ ಪೂಜೆ ನಿಮ್ಮೆ ತರ ವಶಕ್ಕೆ ಮೇಡಮ್. ಸೊ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕುಲದಲ್ಲಿ? ಇಲ್ಲಿ ತನಕ ಕಾಮಿಡಿ ಕಿಲಾಡಿ ಮೂಲಕ ರಂಜಿಸಿದ್ರಿ. ಸಿನಿಮಾ ಅಂತ ಬಂದಾಗ ಫುಲ್ ಚೇಂಜ್ ಆಗ್ಬೇಕಾಗತ್ತೆ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ನಿಮ್ಮ ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲನೂ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಕುಲದಲ್ಲಿ ಕೀಳ್ಯಾವುದಕ್ಕೆ ಹೆಂಗ್ ರೆಡಿ ಆದ್ರಿ ಅಂತ? ಇದು ಒಂದು ಎರಡೂವರೆ ವರ್ಷ ರೆಡಿ ಆಗಿದ್ದು ಸಿನಿಮಾಕ್ಕೆ. ಸ್ಟಾರ್ಟಿಂಗ್ ನಾನು ಬೇರೆ ಗುಂಡಕ್ಕೆ ಸ್ವಲ್ಪ ಹೊಟ್ಟೆ ದಪ್ಪ ಮಾಡ್ಕೊಂಡು ಒಂಥರ ಬೇರೆ ಶೇಪಲ್ಲಿದ್ದೆ. ಇದು ಭಟ್ಟರು ಸರ್, ನಮ್ಮ ಸಂತೋಷ್ ಸರ್ ಇಬ್ಬರು ಸೇರಿ ಮನು ಹಿಂಗಿದ್ರೆ ಸರೋಗಲ್ಲ, ಇದು ಸಿನಿಮಾಕ್ಕೆ ಬೇರೆನೇ ಕೇಳುತ್ತೆ ಅಂತ ಹೇಳಿ ಒಂದು ಜಿಮ್ಗೆ ಸೇರಿಸಿದ್ರು, ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು, ಫೈಟಿಗೆ ಕಲಿಸಿದ್ರು, ಮತ್ತೆ ಆಕ್ಟಿಂಗ್ ಮತ್ತೆ ಹೇಳ್ಕೊಟ್ರು, ವರ್ಕ್ಶಾಪ್ ಮಾಡಿದ್ರು. ಒಂದಿಷ್ಟು ಪ್ರಿಪ್ರೇಷನ್ ಆಗಿದ್ದು 1.25 ವರ್ಷ 2 ವರ್ಷ ರೆಡಿ ಮಾಡಿ ಈಗ ರಿಲೀಸಿಗೆ ರೆಡಿ ಆಗಿರೋ ಸಿನಿಮಾಕ್ಕೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡಿಸಿದ್ದಾರೆ. ಈಗ ನೀವು ಪುಕ್ಕ ತೆಗಿತೀರಾ ಅಂತ ಹೇಳಿದ್ರೆ, ನಿಮ್ಮ ಪುಕ್ಕನೇ ತೆಗ್ದ್ರಾ ಹೇಗೆ? ಈಗ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ನೋಡ್ಬೇಕು. ಈಗಲೇ ಪುಕ್ಕ ತೆಗೆದ್ವೋ ಇಲ್ಲ ನಾವು ಏನಾದ್ವು ಅನ್ನೋದನ್ನ ಆಮೇಲೆ ಗೊತ್ತಾಗುತ್ತೆ, ಚಿತ್ರದಲ್ಲಿ ನೋಡ್ಕೊಂಡು ಗೊತ್ತಾಗುತ್ತೆ. ಇದ್ರಲ್ಲಿ ಫಸ್ಟ್ ಸಿನಿಮಾ ಸಣ್ಣ ಪುಟ್ಟ ಒಂದು 2-3 ಸಿನಿಮಾ ಮಾಡಿದ್ದೆ, ಅಂತ ದೊಡ್ಡ ಪಾತ್ರ ಏನ್ ಮಾಡಿರಲಿಲ್ಲ. ಈಗ ಇದರಲ್ಲಿ ಒಂದ್ ಸ್ವಲ್ಪ ಒಂದು ಪಾತ್ರ ವಿಲನ್ ರೋಲ್ ಫಸ್ಟ್ ಪಾತ್ರ ಇದೆ, ಫಸ್ಟ್ ಸಿನಿಮಾ. ಪಂಚಿಂಗ್ ಇದೆ, ಒಂಥರ ಮಜವಾಗಿ ಇದೆ ಇವ್ರ ಕ್ಯಾರೆಕ್ಟರ್. ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಕಾಮಿಡಿ, ಸ್ವಲ್ಪ ವಿಲನಿಶ್ ಹಂಗಿದೆಯಾ? ಡಿಫ್ರೆಂಟ್ ಆಗಿದೆ. ಅದನ್ನ ಒಂದೇ ಲೈನ್ ಹೋಗ್ತೀವಿ ಅಂತ ಏನಿಲ್ಲ. ಈಗ ನಮ್ಮ ಮಂಜು ಅವರಾದ್ರೆ ಒಂದೇ ಲೈನ್ ಅನ್ಬೋದು, ನಮ್ದು ಹಂಗಲ್ಲ, ಎಲ್ಲಾ ಕಡೆನೂ ಏರಿಳ್ತಾವೆ. ಅದು ಕಣ್ಣು ಟ್ರೈಲರ್ ಅಲ್ಲಿ ನೋಡಿರ್ಬೇಕು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ಸೊ ಭೀಮಾ ಮೂಲಕ ನೀವು ಫಸ್ಟ್ ಎಂಟ್ರಿ ನಿಮ್ದು ಚಂದನವನಕ್ಕೆ. ಸೊ ಅದು ಫುಲ್ ಮಾಸು, ಔಟ್ ಅಂಡ್ ಔಟ್ ಲೋಕಲ್ ಲ್ಯಾಂಗ್ವೇಜ್, ಹೊಡಿ ಬಡಿ ಇಂಥವಿದೆ. ಬಟ್ ಕುಲದಲ್ಲಿ ಕೀಳ್ಯಾವುದು ಅದಕ್ಕೆ ತಕ್ಕಂಗೆ ಇದೆಯಾ ಹೇಗೆ ಅಂತ? ಸೇಮ್ ಆ ಜಾನರ ಮೇಡಮ್. ಅಂದರೆ ಲೈಕ್ ಇವರೆಲ್ಲ ಬಂದ್ಬಿಟ್ಟು ವಿಲೇಜಿಂದ ಒಂದು ವಿಲೇಜಲ್ಲಿ ಏನು ನಡೆಯುತ್ತೆ ಆ ಥರ ಒಂದು ಸನ್ನಿವೇಶಗಳು ಇವರು ಆ್ಯಕ್ಟ್ ಮಾಡಿದ್ದಾರೆ. ನಾವು ಸಿಟಿಯಿಂದ ತಿರುಗಾ ವಿಲೇಜ್ಗೆ ಹೋಗಿ ಅವ್ರಿಗೆ ಟಾರ್ಚರ್ ಕೊಡ್ಬಿಡ್ತೀವಿ. ಸೊ ಹಂಗಾಗಿ ಅಷ್ಟೇನು ಡಿಫ್ರೆನ್ಸ್ ಅನ್ಸಲ್ಲ. ಲ್ಯಾಂಗ್ವೇಜು ಅಷ್ಟೇ, ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ, ಅವ್ರದ್ದು ಬಂದ್ಬಿಟ್ಟು ಹಳ್ಳಿ ಕಡೆ ಲ್ಯಾಂಗ್ವೇಜು ಅವ್ರದ್ದು ಇರುತ್ತೆ. 2.5 ಮಿಲಿಯನ್ಸ್ ವ್ಯೂಸ್ ಟ್ರೈಲರ್ ರೀಚ್ ಆಗಿರೋದು. ಸೊ ಆಲ್ರೆಡಿ ನೀವು ಅಷ್ಟು ಜನಕ್ಕೆ ರೀಚ್ ಆಗಿದ್ದೀರಾ. ಸೊ ನಿಮ್ ಡೈಲಾಗ್ ಆಗಿರ್ಬೋದು, ನಿಮ್ಮ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಅಥವಾ ಅವು ಕಥೆಯ ಚಿಕ್ಕದಾದ ತಿರುಳು ಏನಿದೆ ಅದು ಪ್ರೇಕ್ಷಕರಿಗೆ ಗೊತ್ತಾಗಿದೆ. ನಿಮಗೆ ಬಂದಂತಹ ರಿವ್ಯೂಗಳು ಹೆಂಗಿತ್ತು ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ಮೀಡಿಯಾ, ನಿಮ್ಗೆ ಹೇಳ್ಬೇಕು, ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ನನಗೆ ಭೀಮಾ ಸಿನಿಮಾದಲ್ಲಿ ಯಾವಾಗ ಒಂದೊಂದು ನನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಒಂದೊಂದು ಫೋನ್ ಕಾಲ್ ಬರ್ತಾ ಇತ್ತು. ಸೇಮ್ ಅದೇ ಥರ ನಾವು ಕುಲದಲ್ಲಿ ಕೀಳ್ಯಾವುದು ಟ್ರೈಲರ್ ಬಂದಿದ್ದ ತಕ್ಷಣ ಫೋನ್ಗಳು ಶುರುವಾಯಿತು. ಸಕಾಲಾಗಿದೆ ಕ್ಯಾರೆಕ್ಟರ್, ಇದು ಹೇಳಲ್ಲ ನನಗೆ ಮಾಡಿದ್ದು ನೀವು ಹಾಗೆ ಅಂತ ಹೇಳ್ಬಿಟ್ಟು. ಆದರೆ ಎಲ್ಲರೂ ಹೇಳಿದ್ದು ಮ್ಯೂಸಿಕ್, ಪಿಕ್ಚರೈಸೇಷನ್ನು ಮತ್ತು ಟೋಟಲ್ ನೋಡೋದಕ್ಕೇನೆ ಪ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಕುಲದಲ್ಲಿ ಕೀಳ್ಯಾವುದು ಟ್ರೈಲರಲ್ಲೇ ನಾವು ಗೆದ್ದಿದ್ದೀವಿ. ನಿಮಗೆ ನೀವು ಹೇಳಿದ್ರಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಾನು ರಂಜಿಸಿದ್ದೀನಿ ಅಂತ. ಫಾರ್ ದ ಫಸ್ಟ್ ಟೈಮ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ದೊಡ್ಡ ಮಟ್ಟಗಿನ ವಿಲನ್ ಆದಾಗ, ಒಂದಿಷ್ಟು ಟ್ರೈಲರ್ ರಿಲೀಸ್ ಆದಾಗ ರಿವ್ಯೂಸ್ ಬರಕ್ ಶುರುವಾಗಿರುತ್ತೆ. ಹೊರಗಡೆ ಹೇಳದಿದ್ರು ಮನ್ಸೊಳಗಡೆ ಒಂದು ಖುಷಿ ಇರುತ್ತಲ್ವಾ, ಅದನ್ನ ಇವತ್ತು ಶೇರ್ ಮಾಡೋದಿದ್ರೆ? ಖಂಡಿತ ಮೇಡಮ್. ಯಾಕಂದ್ರೆ ಈಗ ನಾವು ಸಣ್ಣದ್ರಲ್ಲಿದ್ದಾಗ ನಮ್ಗೇನು ಅಷ್ಟೊಂದು ಮೆಸೇಜ್ಗಳು ಅಷ್ಟೊಂದೇನು ಬರ್ತಾ ಇಲ್ಲ. ಯಾರೋ ಒಬ್ರು ನೋಡಿದಾಗ ಸ್ವಲ್ಪ ಚೆನ್ನಾಗಿದೆ ಅಷ್ಟಿಷ್ಟು ಅಂತಂದ್ರೆ, ಈಗಂತೂ ನನಗೆ ದಿನದಲ್ಲಿ ಅದು ಎಷ್ಟು ಮೆಸೇಜ್ ಬರ್ತಾವೆ ಅಂತ ನನಗೆ ಗೊತ್ತಿಲ್ಲ.
ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಅಷ್ಟು ಜನ ನನಗೆ ಮಾಡ್ತಾ ಇರ್ತಾರೆ. ಅದು ನಾನು ಯಾವಾಗ ಒಂದ್ಸಲಿ ನೋಡಿದಾಗ ಎಲ್ಲರಿಗೂ ಒಂದ್ಸಲಿ ರಿಪ್ಲೈ ಮಾಡ್ತೀನಿ. ಆಗಲೂ ಫೋನ್ ಕಾಲ್ಸ್ ಬಂದು ತುಂಬಾನೇ ಬರ್ತಾ ಇದೆ. ಮನು, ನಿಮ್ಗೊಂದು ಡ್ರೀಮ್ ಇರುತ್ತೆ, ನಾನು ಒಂದು ದೊಡ್ಡ ಮಟ್ಟಗಿನ ಹೀರೋ ಆಗ್ಬೇಕು, ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ಬೇಕು ಅಂತ. ಆ ಹೋರಾಟದ ಸೂಚನೆ ಈಗಾಗಲೇ ಸಿಕ್ಕಿದೆ. ನೀವೇ ರೋಡ್ಗೆ ಇಳಿದು ಪ್ರಚಾರಕ್ಕೆ ಇಳ್ತಿದ್ದೀರಾ, ಪ್ರತಿಯೊಂದು ಪ್ರೇಕ್ಷಕನ ಹತ್ರಕ್ಕೆ ಹೋಗಿ ಮಾತಾಡ್ತಿದ್ದೀರಾ. ಅದರ ಹಿಂದೆ ಒಂದಿಷ್ಟು ಡೆಡಿಕೇಶನ್ ಇದ್ದೇ ಇರುತ್ತಲ್ವಾ? ಸೊ ನಿಮ್ ಕನಸು ಏನಾಗಿತ್ತು ಅಂತ ಹೇಳಿ? ನಮ್ಮ ಕನಸು ಸ್ಟಾರ್ಟಿಂಗ್ ನಾನು ಒಂದು ಹೀರೋ ಆಗಬೇಕು, ಇದಾಗಬೇಕು ಅನ್ನೋ ಒಂದು ಕನಸು ಕಂಡೆ ಅಷ್ಟು 17-18 ವರ್ಷ ಮೇಲಾಗೋಯ್ತು. ಆ ಒಂದು ಜರ್ನಿ, ಈ ಒಂದು ಆಗ್ಬೇಕು ಅಂತ ಒಂದಿಷ್ಟು ಧರ್ಮಸ್ಥಳಕ್ಕೆ ಒಂದು 5 ವರ್ಷ ಪಾದಯಾತ್ರೆನೂ ಮಾಡಿದ್ದೀನಿ ಹೀರೋ ಗುರುವಾಗ ಅಂತ. ನಾನು ಆಗಿನ ಎಷ್ಟು 18 ವರ್ಷ 19 ವರ್ಷ ಆಗಲೇ. ಅದಾದ್ಮೇಲೆ 9ನೇ ಕ್ಲಾಸ್ ಬಿಟ್ಟು ಬಂದವನೇ ಒಂದಿಷ್ಟು ಜರ್ನಿ, ಆರ್ಕೆಸ್ಟ್ರಾಗಳ ಆಲ್ಬಂಬು ಅದೆಲ್ಲ ಇಟ್ಕೊಂಡು ಒಂದು 25 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ, ಫ್ರೆಂಡ್ ಕ್ಯಾರೆಕ್ಟರ್ ಒಂದು 12 ಸಿನಿಮಾಗಳು ಮಾಡಿ, ರಿಯಾಲಿಟಿ ಶೋಗೆ ಬಂದು ಅಲ್ಲೊಂದಿಷ್ಟು ವಿನ್ನರ್ ಆಗಿ ಆಚೆಗೆ ಬಂದು ಒಂದು ಕುಲದಲ್ಲಿ ಕೀಳಾದ ಸಿನಿಮಾ ಆಗ್ತೀನಿ ಅಂದರೆ ಅದಕ್ಕೊಂದು ಡ್ರೀಮ್ ಇತ್ತು. ಏನಪ್ಪ ಅಂದರೆ ನಾನು ಸೋಲೋ ಆಗಿ ನಿಂತ್ಕೊಳ್ಳೋರ್ಗು, ಅಂದರೆ 3 ಜನ 4 ಜನ ಹೀರೋಗಳಾದ್ರೆ ನಾನು ಬಿಡು ಎಲ್ಲರೂ ಒಂದು ಮಾಡ್ತೀವಿ ಅಂತ ಅನ್ಬೋದಿತ್ತು. ಬಟ್ ಇಲ್ಲಿ ಆದರೆ ದೊಡ್ಡ ಮಟ್ಟಕ್ಕೆ ಬ್ಯಾನರ್ ಲಾಂಚ್ ಆಗಬೇಕು, ಒಂದು ದೊಡ್ಡ ಬಜೆಟಲ್ಲೇ ಆಗಬೇಕು ಅನ್ನೋದೊಂದಿತ್ತು. ಅದಕ್ಕೆ ಸಾಥ್ ಕೊಟ್ಟಿದ್ದು ಸಂತೋಷ್ ಸರ್ ಮತ್ತು ವಿದ್ಯಾಕರ್. ಅವರಿಲ್ಲ ಅಂದರೆ ನಾವು ಇದು ಸಿನಿಮಾನೂ ಆಗ್ತಿಲ್ಲ, ಇನ್ನೂ ಲೇಟ್ ಆಗೋದೇನೋ ಗೊತ್ತಿಲ್ಲ. ಭಟ್ರು ಸರ್ ಸಿಕ್ಕಿದ್ದು ಒಂದು ಕಡೆ ತುಂಬ ಒಂದು ಗಾಡ್ ಗಿಫ್ಟು. ಇದೆಲ್ಲರ ಮಧ್ಯೆ ನಾನು ಸೋಲೋ ಆಗಿ ನಿಂತ್ಕೊಂಡಾಗ ಈ ಥರದ್ದೇ ಒಂದು ಪ್ರಮೋಷನ್ ಆಗಬೇಕು ಅನ್ನೋದು ತುಂಬ ತಲೆದಿತ್ತು. ಎಲ್ಲರಿಗೂ ಹೇಳ್ತಿದ್ದೆ, ಯಾರೋ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರೆ ನೋಡಿ, ಡೈರೆಕ್ಟರ್ ಯಾರೋ ಸಿಕ್ತಾಗ, ಸರ್ ನಾನು ಸೋಲೋ ಆಗಿ ನಿಲ್ಲಿಸಿ ಸರ್, ರೋಡಲ್ಲಿ ನಿಂತು ನಮ್ಮ ಸಿನಿಮಾ ಪ್ರಚಾರ ಮಾಡ್ತಿದ್ದೆ ಸರ್, ನೋಡಿ ಸರ್ ಅದು ಬೇರೆ ಲೆವೆಲಿಗೆ ತಗೊಂಡೋಗೋಣ ಅಂತ ಹೇಳಿದ್ದೆ. ಅದೊಂದಿಷ್ಟು ಐಡಿಯಾಗಳೆಲ್ಲ ಬರೆದಿಟ್ಟಿದ್ದೆ. ಏನೇನು ಕತೆ, ಇಡೀ ಪ್ರಪಂಚದಲ್ಲಿ ಸಿನಿಮಾ ಆಡಿಯನ್ಸ್ ಎಲ್ಲಿದ್ದಾರೆ ಅವ್ರನ್ನ ಹುಡುಕ್ಬೇಕು. ಎಲ್ಲಿ ಹುಡುಕೋದು? ಇವತ್ತಿನ ಕಾಲದಲ್ಲೆಲ್ಲ 20 ಸೆಕೆಂಡ್ ರೀಲ್ಸಿಗೆ ಅಡಿಟ್ ಆಗಿರ್ತಾರೆ, ಅಲ್ಲಿ ನಗ್ತಾರೆ, ಬಟ್ ಇಲ್ಲೇ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತಾರೆ. ಅದು ಮುಗಿದ್ಮೇಲೆ ರಿಯಾಲಿಟಿ ಶೋ ಮೇಲೆ ಸೀರಿಯಲ್ ಮುಂದೆ ಕೂತ್ಕೋತಾರೆ, ಇಲ್ಲೇ ಸಿಗ್ತೈತಲ್ಲ ಗುರು ಅಂತಾರೆ. ಅವ್ರನ್ನ ರೆಡಿ ಮಾಡಿ ಥಿಯೇಟ್ರಿಗೆ ಕರ್ಸೋದು ಹೆಂಗೆ? ಯಾಕೆ ನಮ್ಮವ್ರು ಬೇರೆ ಮೊದಲೇ ಬರ್ತಿಲ್ಲ ಅಂತ ಜನಗಳ ಮೇಲೆ ಗೂಬೆ ಕೂರಿಸಿಡ್ತಾವ್ರೆ. ಕರೆಕ್ಟ್ ಅಲ್ವಾ? ಬರ್ತಿಲ್ಲ ಗುರು ಬರ್ತಿಲ್ಲ, ಅದು ಅವ್ರ ಪರ್ಸ್ನಲ್. ನಾವು ಜನಗಳನ್ನ ಯಾಕೆ ಬೈಕಲ್ಲಿ ತಿರುಗಬೇಕು? ನಾವು ಒಳ್ಳೆ ಸಿನಿಮಾ ನೋಡಿದ್ರೆ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಏನೇನು ಪ್ರಪಂಚದಲ್ಲಿ ಆಡಿಯನ್ಸ್ ಎಲ್ಲಿ ಸಿಗ್ತಾರೆ, ಬಸ್ ಒಳಗೆ ಸಿಗ್ತಾರಾ ಹುಡುಕ್ತು, ಓಕೆ ಅಲ್ಲಿದ್ದಾರೆ. ಬೇರೆ ಎಲ್ಲಿದ್ದಾರೆ, ಎಣ್ಣೆ ಕುಡಿಯೋರಾದ್ರೆ ಸಿನಿಮಾನೇ ನೋಡಲ್ವಾ, ಸಿಗ್ತಾರೆ, ನೋಡೋಣ ಅಂದ್ಬಿಟ್ಟು ಬಾರಿಗೆ ಒಂದು ಕಡೆ ಹೋದವು. ಅಲ್ಲಿರೋರೆಲ್ಲ ಸಿನಿಮಾ ನೋಡೋರೆ ಪಾಪ. ಅದು ಮುಗಿದ್ಮೇಲೆ ಸಂಘ, ರಕ್ಷಣಾ ವೇದಿಕೆ, ಧರ್ಮಸ್ಥಳ ಸಂಘ ಅಲ್ಲುಂಟು. ಅದು ಮುಗಿದ್ಮೇಲೆ ಹಾಲಿನ ಡೈರಿಗಳು, ಹಳ್ಳಿ ಕಡೆ ಹಂಗಾರೆ ಹಳ್ಳಿ ರೈತರ ಸಿನಿಮಾ ನೋಡಲ್ಲ ಅಂತಲ್ಲ, ಅವ್ರು ಕೆಲಸ ಮಾಡಿ ಮಧ್ಯಾಹ್ನ ಹಾಸನಕ್ಕೆ ಹೋದಾಗ ಒಂದು ಸಿನಿಮಾ ನೋಡ್ಕೊಂಡು ಬಂದೇ ಬರ್ತಾರೆ. ಹಾಲಿನ ಡೈರಿ ಮುಗಿದೆ. ಅದು ಮುಗಿದ್ಮೇಲೆ ಒಂದಿಷ್ಟಿಷ್ಟು ಏನೇನಿದೆ ಪ್ರಪಂಚದಲ್ಲಿ, ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ನು, ರೈಲ್ ಒಳಗಡೆ, ಅದು ಒಂದಿಷ್ಟು ಮಾಡಿದೆ. ಅದು ಮುಗಿದ್ಮೇಲೆ ಈಗ ಬೆಳಿಗ್ಗೆ ಒಂದು ಇಲ್ಲಿ ಸೀಟ್ ಮನೆ ಹಾಕೊಂಡೆಲ್ಲ ಗುಡಿಸ್ಲಾಕೊಂಡಿರ್ತಾರಲ್ಲ ಅವ್ರದ್ದೆಲ್ಲ ಪ್ರವೇಶ ಮಾಡಿದೆ. ಪಾಪ ಅವರೆಲ್ಲರೂ ನೋಡ್ತೀನಿ ಅಂದ್ರೆ ಅದು ಖುಷಿ ಆಯಿತು. ಬಟ್ ಒಂದು ಕಡೆ ಏನು ಅಂತಂದರೆ ಆಮೇಲೆ ರೈತರ ಸಂಘನೂ ಬಿಟ್ಟಿಲ್ಲ, ಯಾವುದೂ ಬಿಟ್ಟಿಲ್ಲ. ಅವ್ರು ಹೇಳಿದ್ದು ಒಂದೇ, ಪ್ರತಿಯೊಂದು ಕಡೆ ನಾವು ಒಂದು 10-12 ವರ್ಷ ಆಯಿತು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾಕ್ಕೆ ಹೋಗ್ತೀವಿ ಹೋಗಪ್ಪ, ತಲೆ ಕೆಡ್ಸ್ಕೊಬೇಡ ಅಂತ. ಇನ್ನೊಬ್ರು ದೊಡ್ಡ ಆಶ್ವಾಸನೆ ನನ್ನ ಕಡೆಯಿಂದ ಫಸ್ಟ್ ಶೋ ಮತ್ತು ಮಧ್ಯಾಹ್ನ ಶೋ ಎಲ್ಲ ಶೋಗೂ ನಾನು 100 ಟಿಕೆಟ್ ನಂದು ಹೋಗಿ ಅಂದ್ಬಿಟ್ಟು ಈ ಚಂಬಲ್ ಹಾಲು ಹಾಕ್ಬಿಟ್ಟು ಅದ್ರ ಮೇಲೆ ಪ್ರಮಾಣ ಮಾಡ್ತಾರಲ್ಲ, ಅದೆಲ್ಲ ಇಟ್ಬಿಟ್ಟು ಪ್ರಮಾಣ ಮಾಡಿವ್ರೆ. ಮನೆ ದೇವ್ರ ಮೇಲೆ ಇಟ್ಟು ಪ್ರಮಾಣ ಮಾಡಿವ್ರೆ. ಆಮೇಲೆ ಒಂದಿಷ್ಟು ಜನಕ್ಕೆ ರೀಚ್ ಆಗಿದೆ ಈ ಸಿನಿಮಾ. ಏನೋ ಒಂದು ಆಗುತ್ತೆ ಅನ್ನೋ ಕಾರಣ ಕುಲದಲ್ಲಿ ಕೀಳ್ಯಾವುದೋ ಟೈಟ್ಲ್ ಆ ಮಟ್ಟಕ್ಕೆ ರೀಚ್ ಆಗಿದೆ. ಯಾರಲ್ಲ ಸಿನಿಮಾ ಅದೆಂಥದ್ದು ಹೆಸರಿತ್ತಕನೋ ಅನ್ಬಾರ್ದು. ಕುಲದಲ್ಲಿ ಕೀಳ್ಯಾವುದೋ ನೋಡ, ಅದೇ ಅಣ್ಣವ್ರು ಆಡಿದ್ರು, ಆ ಥರ ಗೊತ್ತಾಗುತ್ತೆ. ಆ ಒಂದು ಪ್ಲಸ್ ಇರೋ ಹೊತ್ತಿಗೆ ಒಂದಿಷ್ಟು ಪ್ರಮೋಷನ್ಗಳು. ಇನ್ನು 4 ಕ್ಯಾಟಗರಿ ಇದೆ. ನಾಳೆ ಅದು ಬೇರೆ ಡಿಫ್ರೆಂಟ್ ಪ್ರಮೋಷನ್ನು ಆಲ್ಮೋಸ್ಟ್ ದೊಡ್ಡವೆಲ್ಲ ಮುಗಿಸಿದ್ದೀನಿ. ನಾಳೆ ಒಂದು ಅಳಿಸ್ನೇನು ಕೂದಾಗ ತೊಳೆ ಒಳಗೆ ಕಾಣಬೇಕು. ಸೊ 1965ರಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಅಣ್ಣವರೇ ಹಾಡಿದ್ದು ಕುಲದಲ್ಲಿ ಕೀಳಿ ಯಾವುದು ಹುಚ್ಚಪ್ಪ ಅಂತ ಹೇಳ್ಕೊಂಡು. ಈ ಟೈಟಲ್ ಅನೌನ್ಸ್ ಆದಾಗ್ಲೇ ಏನೋ ಇರಬಹುದೇನೋ, ಅದಕ್ಕೆ ಸಂಬಂಧಪಟ್ಟ ಸಿನಿಮಾ ಏನು ಅಂತ ಒಂದು ಭಾಗ ಇತ್ತು. ಇನ್ನೊಂದು ಇದು ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕಥೆ ಅಂತ ತುಂಬಾ ಜನ ಹೇಳಕ್ಕೆ ಶುರು ಮಾಡಿದ್ರು. ಒಂದು ಸಿನಿಮಾದಲ್ಲಿ ಕುಲದಲ್ಲಿ ಕೀಳ್ಯಾವುದು ಅಂತ ಇಟ್ಟ ತಕ್ಷಣ ಒಂದು ಜಾತಿ ಇಲ್ಲ ಅಂದ್ರೆ ಅದು ಟೈಟ್ಲ್ ಏನೋ ಸುಮ್ಮನೆ ಇಟ್ಟವ್ರೆ ಅನ್ನಂಗಾಗ್ಬಿಡುತ್ತೆ. ಅದಕ್ಕೇನು ಮ್ಯಾಚ್ ಆಗಬೇಕು, ಅದಕ್ಕೇನಿದೆ ಎಳೆ ಹೋಗ್ತಾನೆ ಇರುತ್ತೆ. ಅದ್ರ ಮಧ್ಯೆ ಜರ್ನಿ ಆಗದೆ ಒಂದು ಎಂಟರ್ಟೈನ್ಮೆಂಟ್ ಮಾಸ್, ಒಂದು ಅಚ್ಚುಕಟ್ಟಾಗಿರೋ ಒಂದು ಪ್ಯಾಕೇಜ್, ಒಂದು ಹಬ್ಬದ ಊಟ ಅನ್ನೋದೇ ಒಂದು ಸಿನಿಮಾ ಕುಲದಲ್ಲಿ ಕೀಳ್ಯಾವುದು. ಭೀಮದ್ ಮೂಲಕನೇ ನಿಮ್ಗೆ ಒಳ್ಳೊಳ್ಳೆ ಆಫರ್ಗಳು ಬರಕ್ ಶುರುವಾಗಿರೋದು. ಈಗ ಕುಲದಲ್ಲಿ ಕೀಳ್ಯಾವುದು ಆದ್ಮೇಲೆ ಡ್ರ್ಯಾಗನ್ ಮಂಜು ಲೈಫ್ ಹೆಂಗ್ ಚೇಂಜ್ ಆಗ್ತಾ ಇದೆ, ಸೊ ಆಫರ್ಸ್ ಗಳು ಹೆಂಗ್ ಬರಕ್ ಶುರುವಾಗಿದೆ ಅಂತ. ಇನ್ನು ರಿಲೀಸ್ ಆಗಿಲ್ಲ ಅಂದ್ರು ನಿಮ್ಮ ನೋಡಿದ್ರು ಖಂಡಿತ. ಯಾಕಂದ್ರೆ ಡಿಫೆನ್ಸ್ ಅನ್ಸುತ್ತೆ ಅಲ್ಲಿಗೂ. ಮತ್ತು ನಾವು ಹೋಗಿ ಇವಾಗ ಸಿಟಿಯಲ್ಲಿಂದ ನಾನು ಗ್ರಾಮಕ್ಕೆ ಹೋಗ್ತೀನಿ, ಅಲ್ಲೋಗಿ ಅಲ್ಲೇನೋ ಒಂದು ವಿಷಯಗಳಾಗುತ್ತೆ. ಅದು 23ನೇ ತಾರೀಕು ನೋಡ್ತೀನಿ ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತೀವಿ ಮೇಡಮ್. ಅದನ್ನ ಹೇಳಿದ್ರೆ ಅದೊಂದು ಮಜಾ ಹೋಗ್ಬಿಡುತ್ತೆ. ಆ ಮಜಾ ಅಲ್ಲಿ ಕೊಡ್ಬೇಕು ಎಲ್ಲರಿಗೂ. ಯಾಕಂದ್ರೆ ಪ್ರೇಕ್ಷಕರು ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ, ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ.
ಮತ್ತು ಮೆಸೇಜ್ ತುಂಬ ಬರ್ತಾ ಇದೆ. ಸೊ ಹಂಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬೇಸರ ಮಾಡಬಾರ್ದು ಒಂದು ಕಾರಣ. ಇವ್ರು ಸಾರ್ದು ಪೆಕ್ಯುಲರ್ ಆಗಿರುತ್ತೆ. ಇವ್ರ ಬಾಸ್ದು ಯಾರು ಬಾಸ್? ಶರತ್ ಲೋಹಿತ್ ಸರ್, ಅವ್ರ ಬಾಸ್ ಇದರಲ್ಲಿ ಎಲ್ಲಾರ್ಗು. ಸೊ ಇವ್ರು ಇದ್ಕೊಂಡು ಇವ್ರಿಗೆ ಸಪೋರ್ಟಿವ್ ಆಗಿ ನಾನು ಹೋಗ್ತೀನಿ ಹಂಗಾನೆ ಅನ್ಕೊಳ್ಳಿ. ನಮ್ದು ಎಷ್ಟೊತ್ತು ಇರ್ಬೋದು ಸಿನಿಮಾ. ನಾವು ಅನ್ಕೊಳ್ಳೋದೇ ನೀವ್ ಹೇಳ್ಬೇಕು. ನಮಗೆ ನಮ್ಮ ಪಾತ್ರ ಬಿಟ್ರೆ ಬೇರೆ ಏನ್ ಪಿಕ್ಚರ್ ಅಲ್ಲಿ ಇದೆ ನಮಗೂ ಗೊತ್ತಿಲ್ಲ ಮೇಡಮ್. ನಾವ್ ಏನ್ ಪಾತ್ರ ಮಾಡಿದ್ವಿ ಅಷ್ಟೇ ಮನು ಹೇಳಿರ್ತಾರೆ ನಿಮಗೆ. ಖಂಡಿತವಾಗಿತ್ತು. ಕಾಮಿಡಿ ಮಾಡೋರು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅನ್ನುವಂಥದ್ದು ಹಲವರು ಇದಾಗಿರುತ್ತೆ. ಹೆಂಗ್ ಸೂಟ್ ಆಗ್ತಾರೆ? ಒಂದು ಹೀರೋ ಆಗಕ್ಕೆ ಆಗುತ್ತಾ ಅನ್ನೊಂದು ಪ್ರಶ್ನೆ ಸಾಕಷ್ಟು ಇರುತ್ತೆ. ಅದಕ್ಕೆ ನೀವು ಕುಲದಲ್ಲಿ ಕೇಳಿ ಯಾವ್ದ್ರ ಮೂಲಕ ಉತ್ತರ ಕೊಡಕ್ ರೆಡಿ ಆಗ್ತಿದ್ದೀರಾ. ಇಂಥ ಪ್ರಶ್ನೆ ನಿಮಗೂ ಬಂದಿತ್ತಾ? ಬಂದಿದೆ ಮೇಡಮ್. ಇವನು ಇಲ್ಲಿ ಕಾಮಿಡಿ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾನ, ಇವ್ನು ಮಾಡಿರೋ ಫೈಟ್ ಮಾಡಿರೋ ಜನ ಒಪ್ಕೋತಾನ, ಇವ್ನು ಹೆಂಗ್ ಆಗ್ತಾನೆ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ಪ್ರಪಂಚದಲ್ಲಿ ಆಗದಿರೋದು ಯಾವುದೂ ಇಲ್ಲ. ಆದ್ರೆ ಆ ವಸ್ತು ಒಂದು ಒಳ್ಳೆ ಜಾಗಕ್ಕೆ ಒಳ್ಳೆಯವ್ರ ಕೈ ಸಿಕ್ಕಿದ್ರೆ ಆಗದಿರೋದು ಯಾವುದೂ ಇಲ್ಲ. ಒಳ್ಳೆ ಶಿಲ್ಪಿ ಕೈಲಿ ಒಂದು ಒಳ್ಳೆ ಕಲ್ಲು ಸಿಕ್ಬಿಟ್ರೆ ಹೆಂಗ್ ಬೇಕಾದ್ರೂ ಕೆತ್ತಾರೆ. ಅದೇ ಒಳ್ಳೆ ಶಿಲ್ಪಿ ಇಲ್ಲ ಅಂದ್ರೆ ಕಣ್ಣಾಗಿರುತ್ತೆ, ಕಿವಿ ಆಗಿರುತ್ತೆ, ಆ ಲೈಫಲ್ಲಿ ಆ ಕಲ್ಲು ಮುಂದಕ್ಕೆ ಬರೋಕ್ಕಾಗಲ್ಲ. ಹಂಗಾಗಿ ಇನ್ನು ಒಳ್ಳೆ ಶಿಲ್ಪಿಗಳು ಸಿಕ್ಕಿದ್ರು, ನಮಗೆ ಒಳ್ಳೊಳ್ಳೆಯವ್ರು ಸಿಕ್ಕಿದ್ರು. ಆ ಕಲ್ಲನ್ನ ಹಂಗಿದನ್ನು ತೆಗೆದು ಚೆನ್ನಾಗಿ ಕೆತ್ತಿದ್ರು. ಚೆನ್ನಾಗಿ ಕೆತ್ತಿ ಆಕಾರ ತೆಗೆದು ಸ್ಕ್ರೀನ್ ಬೆಳ್ಳಿ ಪರದಾಗ ಹೆಂಗ್ ಬೇಕು ಹಂಗೆ ಪ್ರಿಪ್ರೇಷನ್ ರೆಡಿ ಮಾಡಿ ಹಾಕಿದ್ರು. ನಿಮ್ಮ ಪಾತ್ರದ ಹೆಸರೇನು? ನೀವು ಏನ್ ಹೇಳಕ್ ಹೊರಟಿದ್ದೀರಾ ಸಿನಿಮಾದಲ್ಲಿ ಅಂತ? ಮುತ್ತರಸ, ಅರಸ ಅಂತಲೇ ಇರ್ತಾರೆ ಈ ಸಿನಿಮಾದಲ್ಲಿ. ಏನ್ ಹೇಳಕ್ ಹೊರಟಿದ್ದೀನಿ ಅನ್ನೋಕ್ಕಿಂತ ನಮ್ಗೆ ಕಾಮಿಡಿ ಕಿಲಾಡಿಲಿ ಏನ್ ಮಾಡಿರ್ತೀವಿ ಅಷ್ಟಂತ ಇದ್ದೇ ಇರುತ್ತೆ. ಜನ ನೋಡೋರು ಮನುನ್ ಫೈಟ್ ಯಾಕೆ ನೋಡ್ಬೇಕು, ನಗಿಸ್ತಾನೇನೋ ಅಂತ ಬರ್ತಾರೆ. ಎಂಟರ್ಟೈನ್ಮೆಂಟ್ ಅಂತೂ ಇರುತ್ತೆ. ಇನ್ನು ಮನು ಏನ್ ಮಾಡಿದ್ವೋ ಆ ಮಾಸ್ ಅಂತೂ ಇರುತ್ತೆ. 4 ಫೈಟ್ ಭರ್ಜರಿಯಾಗಿ ಮಾಡಿಸಿದ್ದಾರೆ. ತುಂಬಾ ಅದು ವಿನೋದ್ ಮಾಸ್ಟರ್ ಸರ್, ಮಾಸ್ ಮಾದ ಸರ್, ಮತ್ತೆ ಯಾರು ನಮ್ಮ ನರಸಿಂಹ ಸರ್ ಮಾಡಿಸಿದ್ದಾರೆ. ಅದ್ರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸಿರೋರು. ನಮಗೆ ಎಲ್ಲರೂ ಚೆನ್ನಾಗಿ ಮಾಡಿಸಿದ್ದಾರೆ. ಮಾಸ್ ಮಾದ ಸರ್ ಇಲ್ಲೆಲ್ಲ ಕೈ ಕಿತ್ಕೊಂಡು ಹೋದ್ರು, ಬಹಳ ತುಳಿರಿ ಅಂತ ಇಷ್ಟೆಲ್ಲ ಕರೆಕ್ಟಾಗಿ ನಾವು ಹೀರೋ ಆದ್ರೆ ಗುರು ಅಪ್ಪಾ ದೇವ್ರೇ ಅಂತ ಅನ್ಸೋದು. ಬಟ್ ಆಗ್ಲೂ ರಾತ್ರಿ ಮಳೆ ಗಿಳೆ ಬೆಂಕಿ ಫೈಟು, ಬರೀ ಬಂಡೆ ಮೇಲೆ ಉಳ್ಕೊಂಡೋಗೋದು, ಬರೀ ಇವೆ ಎಲ್ಲ ಬರೀ ಆರೋದು, ಇವ್ರ ಕೊಟ್ಟು ಎಲ್ಲೆಲ್ಲ ಹೊರಜ್ಗಳದು, ಬರೀ ಇವೆ ಸೀನು. ಅವರಾದ್ರೂ ಪರವಾಗಿಲ್ಲ, ನೀವ್ ಹಾರಿದ್ರೆ ಹಿಂಗೆ ವಿಲನ್ನು. ಅಯ್ಯೋ ಮೇಡಮ್ ಅವರೇ, ಒಂಥರ ಈ ಹೆಂಗ್ ಗೊತ್ತಾ, ಈ ಟೊಮೆಟೊ ಕ್ಯೂಚ್ತಾರಲ್ಲ ಹಂಗ್ ಕ್ಯೂಚ್ ಹಾಕ್ಬಿಟ್ಟವ್ರೆ ಈ ಸಿನಿಮಾದಲ್ಲಿ. ಅವ್ರು ನೋಡ್ರಿ ಹಿಂಗೆ ದೈತ್ಯ ಪ್ರತಿಭೆ. ನಾನು ಹಿಂಗೆ ಒಂಥರ ತಂಗಿ ನೋಡವ ಹಿಂಗೆ ತುಂಗ ಗಿಡ ನೋಡೋದು ಮೇಲ್ಗಡೆ, ಅವ್ರು ಹಿಂಗಿರ್ತಾರಲ್ವಾ ಒಂಥರ ಏನು ಒಂದ್ ಕಿರುಬಿಗ ತಗ್ ಬೇಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಡೂಪ್ ಏನಾದ್ರು ಬಳಸಿದ್ರೆ ಅಥವಾ ರಿಯಲ್ ಫೈಟಾ? ಒಬ್ಬರೂ ಡೂಪ್ ಬಳಸಿಲ್ಲ ಮೇಡಮ್. ಜಿಮ್ನಾಸ್ಟಿಕ್ ಮಾಡಿದೀನಿ, ಅದಕ್ಕೂ ಕಲ್ತಿದ್ದೀನಿ, ಎಲ್ಲೂ ಬಳಸಿಲ್ಲ. ರಿಯಲ್ ಆಗಿ ಮಾಡಿದ್ದೀನಿ. ಓಕೆ. ಸೊ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಹೇಳೋದಾದ್ರೆ, ನಿಮ್ದೆಲ್ಲಿ ಶೂಟಿಂಗ್ ಆಯ್ತು? ಎಷ್ಟು ದಿವಸ ಆಯ್ತು? ರಾಮನಗರ ಒಳಗಡೆ ಆಯ್ತು ಮೇಡಮ್. ಎಲ್ಲ ಆಲ್ಮೋಸ್ಟ್ ಎಲ್ಲ ನನಗೆ ಹೆಸರು ಗೊತ್ತಿಲ್ಲ, ಎಲ್ಲ ಒಳಗಡೆ ವಿಲೇಜ್ ಒಳಗಡೆ ಆಯ್ತು. ನಾನು ಬಂಡೆ ಮೇಲೆ ಆಯ್ತು, ಇವ್ರು ಹೇಳಿದಲ್ಲ ಬಿದ್ರು ಅಂತ. ಅದು ಆಲ್ಮೋಸ್ಟ್ ನೈಟು 2:30-3 ಗಂಟೆಗೆ ತೆಗಿತಾ ಇದೆ ಶಾರ್ಟ್. ಅದು ಒಂದು ಆಲ್ಮೋಸ್ಟ್ ಟೇಕುಗಳು ತುಂಬ ಹೋಯ್ತು. ಯಾಕಂದ್ರೆ ಅದು ಕೆಂಡ ತಗೊಂಡು ಹೊಡಿಬೇಕು, ಅದು ಒಂದ್ಸಲಿ ಮಿಸ್ ಆಗೋದು, ಒಂದು ಕಾಲಿಗೆ ಬಿದ್ಬಿಡೋದು. ಬಿದ್ದಿದ್ಯಾ? ನನ್ಗಿಲ್ಲ, ಅವ್ರಿಗೆ. ಒಂದು ಪಂಚ್ ತಗೊಂಡು ಹೊಡಿಬೇಕು, ಹಿಂಗೆ ನಾನ್ ಮಿಸ್ ಆಗ್ಬೇಕು ಅದು ಸರ್ದು. ನಾನು ಒಂದ್ಸತಿ ಸದ್ಯ ಯಾರೋ ಫೈಟರು ಅವ್ರು ಸುಮ್ಮನೆ ಆದ್ರೆ ಹೆಂಗೋ ಸದ್ಯ ಇಲ್ಲಾರೆ ನನ್ ಮುಖ ಅಲ್ಲೆಲ್ಲ ಪುಚ್ಕೊಂಡ ಆಗ್ಬಿಡೋದು. ಹಿಂಗ್ ಹೊಡೆದಾಗ ಮಿಸ್ ಆಗ್ಬೇಕು. ನಾನೇನ್ ಮಾಡಿದೆ, ಯಾವ್ದೋ ಬರ್ತಾ ಇದ್ದ ಬೆಳಗಿನ ಜಾವ 5 ಗಂಟೆ ಆಲ್ಮೋಸ್ಟ್ ಅವಾಗ ಮಳೆ ಬೇರೆ ಬರ್ತಾ ಇತ್ತು. ಮಳೆ ಮತ್ತೆ ಎಲ್ಲಾನು ಸಹಿಸ್ಕೊಂಡು ಸಿನಿಮಾ ಹೆಂಗೋ ಒಟ್ಟಲ್ಲಿ ಸೀನ್ಸ್ ಎಲ್ಲ ತೆಗ್ದು ಮುಗಿಯೋ ಗಂಟ ಒಟ್ಟಿಲ್ಲ. ಅಲ್ಲಿಂದ ಆಲ್ಮೋಸ್ಟ್ ಓಡೋವಾಗ 8 ಗಂಟೆ ಬೆಳಗಿನ ಜಾವ. ನಿಮ್ಮ ಸಿನಿಮಾದಲ್ಲಿ ಸೊನಲ್ ಎಂಟ್ರಿ ಆಗ್ತಾರೆ. ಏನ್ ಪಾತ್ರ ಅದು? ನಮ್ಮಿಬ್ಬರು ಬಿಟ್ಬಿಡಿ, ಒಂದು ಹೀರೋನ್ ಮಾತ್ರ ಕೇಳಬೇಕಿಲ್ಲ. ಡೈರೆಕ್ಟರ್ ಸರ್ ನಮ್ದು ಸಿಗೋದೇ ಇಲ್ವಲ್ಲ. ಹೀರೋಯಿನ್ ಅಂತಾನು ಹೇಳಲ್ಲ, ಏನ್ ಪಾತ್ರ ಅಂತಂದು ಹೇಳಲ್ಲ. ಒಟ್ಟಿನಲ್ಲಿ ಅವರು ಎಂಟ್ರಿ, ಅವರ ಒಂದು ಇವಾಗ ಕೇಳಿದೆ ನಿಮ್ ಪಾತ್ರದ ಹೆಸರೇನು ಅಂತ, ನೀವು ಹೀರೋನೇ ಕೇಳಿ ಅಂದ್ರು ಅವರು. ಸೊ ನೀವೇ ಹೇಳಿ. ಅದಕ್ಕೆ ತದಕಿದ್ರೆ ಒಬ್ನಿಗೆ ತದಬೇಕು ಅಂತ ಅಂದ್ರೆ ಶೂಟ್ ಇದ್ದಿಲ್ಲ ಮೇಡಮ್, ನಮ್ದು ಸಪೋರ್ಟ್ ಯಾವ್ದು ಬಿಟ್ಕೊಡ್ತಾ ಇಲ್ಲ. ಸೊ ಇದ್ರ ಜೊತೆಗೆ ಒಂದಂತೂ ಗೊತ್ತಾಗ್ತಾ ಇದೆ, ಕಣ್ಣೀರ ಕತೆ ಜಾಸ್ತಿ ಇದೆ ಅನ್ಸುತ್ತೆ. ಯಾಕಂದ್ರೆ ಸಾವು ನೋವುಗಳ ನಡುವೆ ಒಂದಿಷ್ಟು ಹೋರಾಟ ನೀವು ನಡೆಸ್ತಾ ಇರ್ತೀವಿ. ಹೋರಾಟ, ಹಾರಾಟ, ಬಡದಾಟ, ಡ್ಯೂಯೆಟ್, ಲವ್. ಇದು ಲವ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ? ನೀವು ಈ ಹೋರಾಟದ ನಡುವೆ ಹೆಂಗೆ? ಹೋರಾಟದ ನಡುವೆನೆ ಲವ್ ತುಂಬಾ ಚೆನ್ನಾಗಿ ಬಂದಿದೆ ಲವ್ ಸ್ಟೋರಿ. ಭಟ್ರು ಸರ್ ಏನಿದೆ ಆ
ಹಂಗೆ ತಂದು ಇಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಆ ತರಲೆ ತುಂಟಾಟಗಳೆಲ್ಲ, ಮೌನ ಗುಡ್ಡಮ್ಮನವ್ರದ್ದು ನಂದು ನಿಜವಾಗ್ಲೂ ನೀವು ನೋಡಿದ್ರೆ ತುಂಬಾ ಖುಷಿ ಆಯ್ತಾರಲ್ಲ. ಈ ಪಂಚತಂತ್ರದಲ್ಲಿ ಸೊನಾಲ್ ಅವರ ಸಾಂಗ್ ಆಗಿರ್ಬೋದು, ಗಾಳಿಪಟದಲ್ಲಿ ಒಂದೇ ಮರ ಬಿಟ್ಟಿದೆ, ಗಾಳಿಪಟ 2 ನಲ್ಲಿ ಇರ್ಬೋದು, ಆ ತರದ್ದೇ ಒಂದು ಸಾಂಗ್ಸ್ ಇದೆಯಾ ಹೇಗೆ? ಸಾಂಗ್ಸ್ ಇಲ್ಲ, ಒಂದು ಸಾಂಗ್ಸ್ ಇನ್ನು ಬಿಟ್ಟಿಲ್ಲ ನಾವು. ಶ್ರೇಯಾ ಘೋಷಾಲ್ ಮೇಡಮ್ ಮಾಡಿರೋದು, ಅದು ಥಿಯೇಟರ್ ಎಲ್ಲ ನೋಡ್ತೀರಾ. ಆದ್ರೆ ಇದರಲ್ಲಿ ಅವ್ರದ್ದು ನಂದು ಲವ್ ಫನ್ ಆಗೇ ಹೋಗ್ತಾ ಇರುತ್ತೆ. ಒಂದ್ ಮಧ್ಯೆ ಫನ್ ಆಗಿ ಹೋಗುತ್ತೆ, ಆಮೇಲೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ತಿರುಗುತ್ತೆ, ಒಂಥರ ಮಧ್ಯದಲ್ಲಿ ಒಂಥರ ಫನ್ ಕೊಡೋ ಅಂತ ಲವ್ ಚೆನ್ನಾಗಿದೆ. ಸೊ ಭಟ್ರ ಬರವಣಿಗೆ ಅಂದ್ರೆ ಅದರಲ್ಲಿ ಒಂದಿಷ್ಟು ಡೈಲಾಗ್ಗಳ ಡೆಪ್ತ್ ತುಂಬಾ ಚೆನ್ನಾಗಿರುತ್ತೆ. ಆ ಪಂಚಿಂಗ್ ಡೈಲಾಗ್ಗಳಾಗಿರ್ಬೋದು, ಒಂದಿಷ್ಟು ನಾಟುತ್ತೆ, ಅಂಥದ್ದೇನಾದ್ರೂ ಇದೆಯಾ? ಅವರು ಕತೆ ಇಸ್ಲಾವುದ್ದೀನ್ ಅವರು ಮತ್ತೆ ಸರ್ ಕತೆ ಕೊಟ್ಟಿದ್ದು. ಇದು ಬರ್ದಿದ್ದೆಲ್ಲ ನಮ್ಮ ವಿಜಯ ಆನಂದ್ ಸರ್, ಆನಂದ್ ಪ್ರಿಯ ಸರ್ ಅವರೇ ಫುಲ್ ಇಡೀ ರೈಟರ್ ಎಲ್ಲ ಬರ್ದಿದ್ದು. ಅದ್ರ ಜೊತೆ ರಾಮ್ ಸರ್ ಫುಲ್ ಇನ್ವಾಲ್ವ್ ಆಗಿದ್ರು. ತುಂಬಾ ಚೆನ್ನಾಗಿ ಕೆಲವೆಲ್ಲ ಸ್ಪಾಟ್ ಅಲ್ಲಿ ಬರ್ದೇವ್ರು, ಕೆಲವು ಡೈಲಾಗ್ಗಳು ಇನ್ನೂ ಮಜವಾಗಿದ್ದಾವೆ ಡೈಲಾಗ್. ಅದು ಆಲ್ಮೋಸ್ಟ್ ಟ್ರೈಲರ್ ಅಲ್ಲಿ ಏನ್ ಬಂದಿದ್ದು ಅದು ಬಿಟ್ಟು ಬೇರೆ ಏನೋ, ಅದು ಬಿಟ್ಟು ನೀವೊಂದು ಡೈಲಾಗ್ ಹೇಳಿ. ಒಂದು ಡೈಲಾಗ್, ಒಂದು ಚಿಕ್ಕದ 3 ಲೈನ್ ಹೇಳಿ. ಟ್ರೈಲರ್ ಬಿಟ್ಟೆ. ಭೂಮಿ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ಬೆಳಿತೀಯ ಕಣ ನೀನು, ಬೆಳಿತೀಯ ಕಣ. ಇದು ಖಂಡಿತ ಅಲ್ಲಿ ಹೇಳ್ತಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಮೇಲೆ ಪ್ರೇಕ್ಷಕರು ಈ ಮಾತನ್ನ ಹೇಳ್ತಾರೆ. ಸೊ ಇದೆಲ್ಲದರ ಮಧ್ಯೆ ರಾಮನಾರಾಯಣ್ ಸರ್, ಈ ರಾಜಮಾರ್ತಾಂಡ ಆಗಿರ್ಬೋದು, ಅಬ್ಬರ ಆಗಿರ್ಬೋದು, ಸ್ನೇಹಿತರು, ಸೊ ಇಂಥ ಸಾಕಷ್ಟು ಸಿನಿಮಾಗಳನ್ನ ಮಾಡಿದಂತ ನಿರ್ದೇಶಕರು, ಒಳ್ಳೆ ಬರಹಗಾರರು ಕೂಡ. ಸೊ ಅವ್ರ ಜೊತೆಗೆ ಕೆಲಸ ಮಾಡಿದಂತ ಅನುಭವ ಹೇಗಿತ್ತು ಅಂತ? ತುಂಬಾ ಮಗು ತರ ಕೆಲಸ ಮಾಡಿಸ್ತಾರೆ, ಎಲ್ಲೂ ಕೂಡ ಊಟ ಆಗಲ್ಲ. ಕೆಳಗೆ ಕುತ್ಕೋಬೇಕು, ಕುತ್ಕೊಂಡು ಊಟ ಮಾಡ್ತಾರೆ, ಮೇಲೆ ಕುತ್ಕೋಬೇಕು, ಕುತ್ಕೋತಾರೆ. ಇಂಥದ್ದೇ ಬೇಕು ಅಂಥದ್ದೇ ಬೇಕು, ನಾನು ಡೈರೆಕ್ಟ್ರು ಅನ್ನೋದಿಲ್ಲ. ಇದುವರೆಗೆ ಒಂದು 500 ಸಾಂಗ್ ಮೇಲೆ ಬರ್ದಿದ್ದಾರೆ, ಸುಮಾರು ಇಟ್ಟು ಆಗಿದೆ ಅವರ ಸಾಂಗ್. ಕೆಲವೆಲ್ಲ ರಾಮ್ ಸಾರ್ ಬರ್ದಿದ್ದಾರೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಇವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಗೊತ್ತಾಯ್ತು ಇಂತಿಂತ ಒಳ್ಳೊಳ್ಳೆ ಸಾಂಗ್ ಕೊಟ್ಟವ್ರ ಅಂತ. ದೊಡ್ಡವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ದಾರೆ, 7-8 ಸಿನಿಮಾ ಡೈರೆಕ್ಷನ್ ಮಾಡಿರೋದು ಕಡಿಮೆ ಅಲ್ಲ. ಅಂಥವ್ರು ಒಂಥರ ಮಗು ಥರ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವರಷ್ಟು ಮಾಡ್ಬಿಟ್ಟಿದ್ರೆ ನೀವು ನಂಬಲ್ಲ. ಪ್ರತಿಯೊಂದು ಕೂಡ ಎಲ್ಲೂ ಯಾರಿಗೂ ತೊಂದರೆ ಆಗ್ದಂಗೆ, ಆರ್ಟಿಸ್ಟ್ಗಳಿಗೆ ಎಲ್ಲೂ ಹೊರಟಾಗ್ದಂಗೆ ಕ್ಲೀನಾಗಿ ಡೇಟ್ಗಳಾಗಲಿ ಏನಾಗಲಿ ಪ್ರತಿಯೊಂದು ಕ್ಲೀನಾಗಿ ಮ್ಯಾನೇಜ್ ಮಾಡಿ, ಡೈಲಾಗ್ ವರ್ಷನ್ ಅಷ್ಟು ಚೆನ್ನಾಗಿ, ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಗುರುವೆ ಹಿಂಗೆ ಬೇಕಾಗುತ್ತೆ ನೋಡಿ ಎಚ್ಚರ ಕೊಡಿ ಅಂತ ಅಂತಾರೆ. ಯಾರ ಮೇಲೂ ರ್ಯಾಶ್ ಆಗಿರೋದು ನಾನು ನೋಡಿಲ್ಲ. ಎಲ್ಲೋ ಒಂದ್ಸತಿ ಆಗ್ಬೋದು, ಆದ್ರೆ ಮತ್ತೆ ಬೆಳಿಗ್ಗೆ ಅವರೇ ಮಾತಾಡಿಸ್ಬಿಡ್ತಾರೆ. ಆ ಥರ ಒಳ್ಳೆ ವರ್ಕರು. ನಿಜವೂ ಅವ್ರು ಮಾಡಿರೋ ಕೆಲಸಕ್ಕೆ, ಅವ್ರ ಜೊತೆ ಒಡನಾಟಕ್ಕೆ ಲೈಫಲ್ಲಿ ನಾವು ಯಾವತ್ತೂ ಸೇರೋದು ಡೈರೆಕ್ಟ್. ಸೊ ಇದು ನಮಗಿವ್ರಿಗೂ ಒಂದು ರಿಹರ್ಸಲ್ ಮಾಡಿದ್ರು. ಮನು ಇದು ಹಿಂಗಲ್ಲ ಹಿಂಗೆ ಅಂತ ಒಂದು ಆಕ್ಟಿಂಗ್ ವಿಚಾರ ಹೇಳಿದಾಗ ಇನ್ನೊಂದು ಕಡೆ ಹೇಳ್ತಿದ್ರು, ಮನು ಈ ಹೀರೋಗಳು ಹಿಂಗಿರ್ತಾರೆ, ನೀವು ಈ ಥರನೂ ಇರಿ, ಅವ್ರ ಥರ ಇರಿ ನೋಡಿ, ಈ ಥರ ನಾನು ಕೆಲವ್ರಿಗೆ ಹೇಳಿದ್ದೆ, ನಿಮ್ಗೆ ಹೇಳ್ತೀನಿ ಹೇಳಿ. ಕೆಲವು ಟಿಪ್ಸ್ಗಳೆಲ್ಲ ಹೇಳ್ತಾರಲ್ಲ, ತುಂಬ ರಿಸೀವ್ ಮಾಡ್ಕೊಂಡಿದ್ದೇನೆ ಅವ್ರ ಹತ್ರ. ತುಂಬ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಕೇಳಬೇಕು ಅನ್ಸುತ್ತೆ, ಯಾಕೆಂದ್ರೆ ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇದು ಬೇರೆ ಏನಾದ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ನಿಜವಲ್ಲ ಯಾವುದು ಬೇಡ, ಸುಮ್ಮನೆ ಒಂದು ಶಾರ್ಟ್ ಮೂವಿ, ಅದು ಏನು ಕಡಿಮೆ ಅಲ್ಲ, ಚಿಕ್ಕದಾಗಿ ಯಾವುದೋ ಒಂದು 5 ನಿಮಿಷ ಇಲ್ಲ 3 ನಿಮಿಷ ಮಾಡಿರ್ತಾರೆ. ಆ ಡೈರೆಕ್ಷನ್ ಮಾಡಿದ್ರು ನೀವು ಹಿಡಿಯೋಕ್ಕಾಗಲ್ಲ. ಸೊ ನೀವು ಎಷ್ಟೇ ಅಗ್ರೆಸಿವ್ ಆಗಿಯೂ ಸ್ಕ್ರೀನ್ ಮೇಲೆ ಕಂಡ್ರು ಕೂಡ ನಿಮ್ಮ ಸಿನಿಮಾ ರೀಚ್ ಆಗ್ಬೇಕಾದ್ರೆ ಅದಕ್ಕೆ ನಿರ್ಮಾಣ ಸಂಸ್ಥೆ ಮುಖ್ಯ ಕಾರಣ ಆಗಿರುತ್ತೆ. ಸೊ ನಿಮ್ಮ ಈ ಬೆಳವಣಿಗೆಗೆ ನಿರ್ಮಾಪಕರೇ ರೀಸನ್ ಆಗಬಹುದು. ಸೊ ನಿಮಗೆ ಯಾವ ತರ ಸಪೋರ್ಟಿವ್ ಸಿಕ್ಕಿದೆ ಅಂತ ಹೇಳಿ? ತುಂಬ ಸಪೋರ್ಟಿವ್ ಮೇಡಮ್. ಸಂತೋಷ್ ಸರ್ ಅಂತೂ ಆ್ಯಕ್ಚುಲಿ ಇದು ಸಿನಿಮಾ ನನಗೆ ಒಪ್ಪಿಗೆ ಹಾಕಿನ ಮುಂಚೆ ಒಂದು 80% ಫಿನಿಶ್ ಆಗಿತ್ತು. ಅದಾದಮೇಲೆ ನಂದು ಕ್ಯಾರೆಕ್ಟರ್ನ ಆ್ಯಡ್ ಆನ್ ಮಾಡಿಕೊಂಡು ಯೋಗರಾಜ್ ಭಟ್ ಸರ್ ಹತ್ರ ಮತ್ತು ರಾಮನಾರಾಯಣ್ ಸರ್ ಹತ್ರ ಎಲ್ಲ ಇವರು ಮಾತಾಡಿ ಫೈನಲೈಸ್ ಮಾಡ್ಕೊಂಡು ಆಮೇಲೆ ನನ್ನ ಕನ್ಫರ್ಮ್ ಮಾಡಿ ಮಾತಾಡಿ ಒಂದಷ್ಟು ವಿಷಯ ನಡೆಯುತ್ತೆ. ಯಾಕಂದರೆ ನನ್ನ ಕ್ಯಾರೆಕ್ಟರ್ದಲ್ಲಿ ಒಂದು 5 ಡೇಸ್ ಟ್ರಾವೆಲ್ ಆಗುತ್ತೆ, 4 to 5 ಡೇಸ್. ಸೊ 4 to 5 ಡೇಸಲ್ಲಿ ನನ್ನ ಹೆಂಗೆ ತೋರಿಸ್ಬೋದು ಅಂತ ನಮಗೊಂದು ಡೌಟ್ ಇತ್ತು. ಆಮೇಲೆ ರಾಮನಾರಾಯಣ್ ಸರ್ ಮತ್ತು ಪ್ರೊಡ್ಯೂಸರ್ ಇಬ್ಬರು ಪ್ರಾಮಿಸ್ ಮಾಡಿದ್ರು, ಸರ್ ಭೀಮಾದಲ್ಲಿ ಹೆಂಗೆ ಹೈಪ್ ಇತ್ತು ಅದೇ ರೀತಿ ನಿಮಗೆ ಹೈಪ್ ಕೊಡ್ತೀನಿ, ಯಾವುದೇ ರೀತಿ ನಿಮಗೆ ಅದರಿಂದ ಸ್ವಲ್ಪ ಡೌನ್ ಕಾಣಿಸೋ ಥರ ಇಟ್ಕೊಳಲ್ಲ ಸೀನ್ಸ್ ಎಲ್ಲ, ಸರ್ ಮಾಡಿ ಸರ್ ಅಂತ ಹೇಳ್ಬಿಟ್ಟು. ಮತ್ತು ನಾವು ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ. ಮೊದಲು ನಾನು ಅಪ್ರೋಚ್ ಮಾಡುವಾಗ ಈ ಸಿನಿಮಾ ಟೈಟಲ್ ತುಂಬ ಇಂಪ್ರೆಸ್ ಮಾಡ್ತು ನನ್ನ. ಅಗೇನ್ ಸಾರ್ ಬಂದ್ಬಿಟ್ಟು ಒಂದು ವಿಷಯ ಹೇಳಿದ್ರು, ಒಂಥರ ದೇವ್ರು ಒಳ್ಳೇದು ಮಾಡ್ತಾರೆ, ಮಾಡಿ ಮಂಜುವರೆ ಅಂತ ಹೇಳ್ಬಿಟ್ಟು ಆಂಜನೇಯ ಆಶೀರ್ವಾದ ಇದೆ. ಸೊ ಆಂಜನೇಯ ಅಂದ ತಕ್ಷಣ ನಮಗೆ ತಿರ್ಗಾ ಎಲ್ಲೋ ಒಂದು ಕನೆಕ್ಟಿವಿಟಿ. ಸೊ ಹಂಗಾಗಿ ಇದು ಮಾಡಲೇಬೇಕಂತ ಡಿಸೈಡ್ ಮಾಡಿ ದುನಿಯಾವಿ ಸಾರ್ಗೆ ಹೇಳಿ ಓಕೆ ಅವರು ಮಾತಾಡಿ ಗಿನ್ಸಿಗಳು ಕೊಟ್ಟು ಅದಾದಮೇಲೆ ಮಾಡಿದ್ದು. ಹಾಗೆ ಸಪೋರ್ಟಿವ್ ಮೈಂಡ್ಲಿ ಇವಾಗ ಎಲ್ಲ ಕಮಿಟ್ ಆಗಿ ಮಾಡಿದಾಗ ಕಮರ್ಷಿಯಲ್ ಅಂತ ಒಂದು ಪಾರ್ಟ್ ಬರುತ್ತೆ. ಕಮರ್ಷಿಯಲ್ ಪಾರ್ಟಲ್ಲಿ ನಾವು ಹೇಳಿದ್ದಕ್ಕೆ ಏನು ಅವರು ರಿಟರ್ನ್ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಮೇಡಮ್. ನಾವೇನು ಇದು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದು ಫುಲ್ಫಿಲ್ ಮಾಡಿದ್ದಾರೆ ವಿತೌಟ್ ಎನಿ ಬಾರ್ಗಿನ್.
ಹೇಳಿದ್ರು ನಮ್ ಪವರ್ ಟಿವಿ ಮೂಲಕ ಒಂದು ಕ್ಲಾರಿಟಿ ಕೊಟ್ರು. ಸೋನು ನಿಗಮ್ಗೆ 3 ಲಕ್ಷ ಹಣನ ಅವರು ಹಾಡಕ್ಕೆ ಅಂತ ಕೊಟ್ಟಿದ್ರು. ಆ ಒಂದು ಸಾಂಗ್ ರಿಲೀಸ್ ಆದಾಗ 15 ಲಕ್ಷ ಅವರಿಗೆ ಖರ್ಚಾಗಿತ್ತು ಅಂತ. ಸೊ ಈ ಒಂದು ಡಿಸಿಷನ್ ಅಷ್ಟು ಈಸಿ ಅಲ್ಲ. ಒಂದು 15 ಲಕ್ಷದಲ್ಲಿ ಇನ್ನಷ್ಟು ಅವರಿಗೆ ಕೆಲಸ ಮಾಡಬಹುದಿತ್ತು. ಬಟ್ ಒಂದು ಕನ್ನಡಕ್ಕೋಸ್ಕರ, ಕನ್ನಡ ನಾಡಿಗೋಸ್ಕರ ತಗೊಂಡಿರೋ ನಿರ್ಧಾರದ ಬಗ್ಗೆ ಸಂತೋಷ್ ಸರೇ ಸ್ವಂತವಾಗಿ ನಿರ್ಧಾರ ಮಾಡಿ, ಯಾಕೆ ನಮಗೆಲ್ಲರಿಗೂ ಅನಿಸಿತ್ತು ಈ ಥರ ಅಂತ. ಬಟ್ ನಾವು ಹೇಳೋಕ್ಕಾಗಲ್ಲ, ಬಂಡವಾಳ ಹಾಕಿರೋರು ಅವರು ಮೊದಲು ಡಿಸೈಡ್ ಆಗಬೇಕು. ನಾವು ಬಂಡವಾಳ ಹಾಕ್ದಾಗ ನಾವೇನೋ ಒಂದು ಮಾಡ್ಬೋದು. ಬಟ್ ಅವ್ರು ಹಾಕ್ದಾಗ ಅವರೇ ಫೋನ್ ಮಾಡಿದ್ದು, ಹಿಂಗೆಲ್ಲ ಡಿಸಿಷನ್ ತಗೊಂಡಿದ್ದೀನಿ ಅಂತ. ನಮಗೊಂದು ಖುಷಿ ಆಯಿತು, ಬಿಡಿ ಸರ್ ಖುಷಿ ಆಯಿತು ನಮಗೂ ಅಂತ ಅಂದೆ. ಫಸ್ಟ್ ಸಿನಿಮಾ ಅನ್ಸುತ್ತೆ ಸೋನು ನಿಗಮ್ ಅವರು ಕನ್ನಡ ಭಾಷೆಯ ಬಗ್ಗೆ ಅವಹೇಳನ ಮಾಡಿದಾಗ ಏಕಾಏಕಿ ಆ ಹಾಡನ್ನೇ ಸಿನಿಮಾದಿಂದ ತೆಗೆದಾಕಿರುವಂತದ್ದು ಇದೇ ಸಿನಿಮಾ ಅನ್ಸುತ್ತೆ. ಇದೇ ಸಿನಿಮಾ ಒಂದು ಮುಂಚೆ ನಾವು ಅವ್ರಿಗೆಲ್ಲ ಫ್ಯಾನೆ, ಒಳ್ಳೊಳ್ಳೆ ಕೊಡುಗೆಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಾಂಗ್ ಇವತ್ತು ಕೇಳ್ತಾರೆ ಸೋನು ನಿಗಮ್ ಅವ್ರದ್ದು. ಬಟ್ ಅವ್ರು ಹಂಗೆ ಮಾತಾಡಬಾರ್ದಿತ್ತು. ಮಾತಾಡಿದ ಮೇಲೆ ನಮಗೇನು ಕನ್ನಡಕ್ಕೆ ನಮಗೆ ಅವಮಾನ ಮಾಡಿದ್ರು, ಅದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ಇಡೀ ಟೀಮ್ ಎಲ್ಲ ಡಿಸೈಡ್ ಆಗಿ ರಿವ್ಯೂ ಮಾಡಿಸಿ ಕೋ ಆರ್ಟಿಸ್ಟ್ಗಳ ಬಗ್ಗೆ ನೀವು 3 ಜನ ಬಿಟ್ಟು ಒಂದಿಷ್ಟು ಆರ್ಟಿಸ್ಟ್ಗಳು ಸಿನಿಮಾದಲ್ಲಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದಾರೆ, ಸೊ ಅವರ ಸೀನ್ಗಳು, ಅವರ ಕ್ಯಾರೆಕ್ಟರ್ಗಳು ಪ್ರೇಕ್ಷಕರನ್ನ ಎಷ್ಟು ನಗ್ಸುತ್ತೆ, ಅಳಿಸುತ್ತೆ, ಅಥವಾ ಅವ್ರ ಮೇಲೆ ಒಂದಿಷ್ಟು ಕೋಪ ಬರ್ಸುವಂತೆ ಮಾಡುತ್ತೆ ಅಂದ್ರೆ? ನನ್ನ ಪ್ರಕಾರ ಅಂದ್ರೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಅವ್ರದ್ದು ಪಾತ್ರ ನೀವು ನೋಡಿದ್ದೀರಾ. ಅವ್ರ ಕಂಠ, ಅವರ ಒಂದು ರಿಯಾಕ್ಷನ್ಸ್ ಬಹಳ ಅದ್ಭುತವಾಗಿದೆ. ನಾನು ನೋಡ್ತಾ ಇದ್ರೆ ಇವೆಲ್ಲ ನಾನು ಕಲಿಬೇಕು, ಇನ್ನು ಏನು ಕಲ್ತಿಲ್ಲ. ನಾವು ಸುಮ್ಮನೆ ಬಂದಿದ್ದೀವಿ, ಫಸ್ಟ್ ಏನೋ ಸಿಕ್ತು ಮಾಡ್ಬಿಟ್ಟಿದ್ವಿ ಅಷ್ಟೇ. ಕರಿಸುಬ್ಬು ಸರ್ ಅವರು ಆ್ಯಕ್ಟಿಂಗ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ನೋಡ್ತಾ ಇರ್ಬೇಕಾದ್ರೆ ಅವರು ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆನೇ ಅವರು ಕ್ಯಾರೆಕ್ಟ್ರಲ್ಲಿ ಫಾಲ್ ಆಗಿಬಿಟ್ಟಿರ್ತಾರೆ. ಅಲ್ಲಿ ರೋಲ್ ಹೇಳೋವಾಗಲೇ ಅವರು ರೆಡಿ ಅವರು. ಸೊ ಅವ್ರು ನೋಡಿ ತುಂಬ ಕಲ್ತ್ಕೊಂಡ್ವಿ ನಾವು. ಮತ್ತು ಶರತ್ ಲೋಹಿತಾಶ್ವ ಸರ್ ಅವ್ರು ನೋಡಿದ್ರೆ ಬೈಕೊಳೋದು ಕನ್ಫರ್ಮ್ ಎಲ್ಲರೂ. ಅಂದು ಥಿಯೇಟ್ರ್ ಅಂದು ಬೈಯುತ್ತೆ, ನಮ್ಮನ್ನು ಸೇರಿಸಿ ಬೈಯುತ್ತೆ ಅನ್ಕೊಂತೀನಿ ಆ್ಯಕ್ಚುಲಿ. ಮತ್ತು ತಬಲೆ ನಾನಿ ಸರ್ ಅವ್ರದ್ದು ಇವೆಲ್ಲ ಕಾಂಬಿನೇಷನ್ಸು, ಡೈಲಾಗ್ಸ್ ಎಲ್ಲ ತುಂಬ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಹೀರೋ ಆದಾಗ ಈ ಥರ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಸಿಗೋದು ತುಂಬ ಕಷ್ಟ. ಹೊಸಬ್ರೇ ಕೆಲವರೆಲ್ಲ ಇರ್ತಾರೆ. ಬಟ್ ಇದೆಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಕಡೆ ಖುಷಿ ಆದರೆ ಅವ್ರ ಹತ್ರ ತಿಳ್ಕೊಳ್ಳೋದು ತುಂಬ ಇರುತ್ತೆ. ಅವೆಲ್ಲ ಫ್ರೀಯಾಗಿ ಸಿಗ್ತವೆ ನನಗೆ. ಕೆಲವು ಕಡೆ ದುಡ್ಡು ಕೊಟ್ಟು ಕಲ್ತ್ಕೊಳ್ಬೇಕು ಆಕ್ಟಿಂಗ್, ಅದು ಇದು ವಿಚಾರಗಳನ್ನೆಲ್ಲ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಿಕ್ತು. ಬ್ಯಾಂಕ್ ಜನಾರ್ದನ್ ಸರ್ ನೋಡಿದಾಗ ಕೊನೆ ಚಿತ್ರ ಪಾಪ ನೋಡಿದ ಇದು ಕೊನೆ ಚಿತ್ರ. ಅವ್ರು ನೋಡಿದಾಗೂ ಅಷ್ಟೇ, ಇಷ್ಟು ಕಾಮಿಡಿ ಮಾಡ್ತಾರೆ, ಅವರೆಲ್ಲ ನಮ್ಮ ಮಾತಾಡಿಸ್ತಾರೆ ಅನ್ನೋ ಇದು. ಅಂಥವ್ರ ಜೊತೆ ಇವತ್ತು ಸ್ಕ್ರೀನ್ ಶೇರ್ ಮಾಡಿದ್ದು. ಆಮೇಲೆ ಉಮೇಶ್ ಅಣ್ಣ ಹಿರಿಯ ಕಲಾವಿದ್ರು, ಅವ್ರು ಎಷ್ಟು ಚೆನ್ನಾಗಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಈ ಥರದ್ದು ಒಂದು ಸಿನಿಮಾ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ನಾನೇನಾರ ಚೆನ್ನಾಗಿದ್ರೆ ಮನೋನ್ ಜೊತೆ ಇನ್ನೊಂದು ಆಕ್ಟ್ ಮಾಡಬೇಕು ಅನ್ನೋದು ಆಸೆ ಅಂದರು. ಅಂತ ಹಿರಿಯರು ನಮ್ಮ ಜೊತೆ ಆಕ್ಟ್ ಮಾಡೋದಲ್ಲ, ನಾವು ಅವ್ರ ಜೊತೆ ಆಕ್ಟ್ ಮಾಡೋದು ಅದು ದೊಡ್ಡ ವಿಷಯ. ಪಾಪ ಅವ್ರಂತ ದೊಡ್ಡ ಮಾತಾಡ್ತಾರೆ ಅಂದ್ರೆ ಅದು ತುಂಬಿದ್ ಕೂಡ ತುಳ್ಕಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಬ್ಯಾಂಕ್ ಜನಾರ್ದನ್ ಅವ್ರು ಆಗ್ಲೇ ಹೇಳಿದ್ರಿ, ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಬಟ್ ನಿಮಗೆ ಅವ್ರ ಜೊತೆ ಕಳೆದಂತ ಕ್ಷಣಗಳು, ಅವ್ರು ಕೊನೆಯದಾಗಿ ಹೇಳಿದಂತ ಮಾತು ಏನಾದ್ರು ನೆನಪಿದ್ಯಾ? ಕೊನೆಯದಾಗಿ ಹೇಳೋದಕ್ಕಿಂತ ಇದು ಜಾಸ್ತಿ ಡಬ್ಬಿಂಗ್ ಅಲ್ಲಿ ಮಾತಾಡಿದ್ರು ಅವರು. ನನಗೆ ಆರೋಗ್ಯ ಸರಿ ಇಲ್ಲ ಅಂತ. ಆಕ್ಚುಲಿ ಡಬ್ಬಿಂಗ್ ಬರೋಕ್ಕಾಗಿರಲಿಲ್ಲ. ನಾವೇ ಕ್ಯಾಬ್ ಬುಕ್ ಮಾಡಿ ಕರೆಸಿ ಅಲ್ಲಿಂದ ವಾಕ್ ಮಾಡೋಕ್ಕೂ ಆಗ್ತಿರಲ್ಲ ಪಾಪ. ರಾಮ್ ಸರ್ ನಾವು ಹಿಂಗೆ ಆ ಕಡೆ ಈ ಕಡೆ ಇಟ್ಕೊಂಡು ಬಂದು ಕೂರಿಸಿ ಡಬ್ಬಿಂಗ್ ಮಾಡಿ ಕಳಿಸಿದ್ದು, ಅದೊಂದೇ ನೆನಪು. ಬಟ್ ಸೆಟ್ಟಲ್ಲೆಲ್ಲ ತುಂಬ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡಿದ್ರು. ಡೈಲಾಗ್ ಹೇಳೋರು ಚೇರ್ ತಂದು ಕೂರಿಸ್ಬೇಕಿತ್ತು ಪಾಪ, ಅಷ್ಟು ಆರೋಗ್ಯ ಇದಿತ್ತು. ಸರ್, ಈಗ ಸಿನಿಮಾ ನೋಡ್ಬೇಕಂದ್ರೆ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರಬೇಕು. ನಿಮ್ ಪ್ರಕಾರ ಸಿನಿಮಾದ 3 USP ಏನು ಅಂತ? ಈಗ ಹಳೆ ಕಾಲದಲ್ಲಿ ಆದಿವಾಸಿಗಳ ಅಂದ್ರೆ ಕಾಡಲ್ಲಿ ಇರುವಂತ ಜನ ಯಾವ ರೀತಿ ಬದುಕ್ತಾ ಇದ್ರು, ಯಾವ ರೀತಿ ಏನೇನು ತೊಂದರೆಗಳು ಅನುಭವಿಸ್ತಾ ಇದ್ರು ಅನ್ನೋದನ್ನು ಸ್ವಲ್ಪ ನೋಡ್ಬೋದು ಇದ್ರಲ್ಲಿ ಅಷ್ಟೇ. ಸಿನಿಮಾದಲ್ಲಿ ಆಡಿಯನ್ಸ್ಗೆ ನಗುಬೇಕು, ನಗುನು ಐತೆ. ಸ್ಟಾರ್ಟಿಂಗ್ ಏನಿದೆ ರಪ್ ಅಂತ ಒಂದು ನಗ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ. ನಾನಿ ಸರ್ದು ನಮ್ದು ಒಂದು ಕಾಂಬಿನೇಷನ್ ಹೋಗ್ತಾ ಇರುತ್ತೆ. ಅದ್ರ ಮಧ್ಯ ಬಾಸ್ ಬರ್ತಾರೆ, ಅವ್ರದ್ದೇ ಆದ ಒಂದು ಸ್ಟೈಲಲ್ಲಿ ನಗಿಸ್ತಾರೆ. ಒಂಥರ ಬೇರೆ ತರ ಒಂದು ಡಿಫ್ರೆಂಟ್ ಬರುತ್ತೆ. ಎಲ್ಲ ಮುಗಿದ್ಮೇಲೆ ಏನ್ ಗುರು ಏನೋ ನಡೀತಾ ಇದ್ದಲ್ಲ, ಏನ್ ಕತೆ ಅನ್ನೋ ಟೈಮಲ್ಲಿ ಇನ್ನೇನೋ ಬೇಕು ಅನ್ನೋ ಟೈಮಲ್ಲಿ ಬಾಸ್ ಬರ್ತಾರೆ. ಒಳ್ಳೆ ರಗಡೆ ಬಂದು ನನ್ನ ಟೊಮೆಟೊ ಅಂತ ಗುಲ್ಕನ್, ಆಕ್ಚುಲಿ ನಾನು ಇಟ್ಕೋಬೇಕಾದ ಗುಲ್ಕನ್ ಅಂತ 2 ಬಂದಿನ ಮಧ್ಯೆ ಸೇರ್ಕೊಂಡ್ರೆ ನಾನು ಬರ್ತಾರೆ. ಬಟ್ ಏನೇನ್ ಬೇಕು ಆ ಟೈಮಲ್ಲಿ ಎಲ್ಲ ಬರುತ್ತೆ. ಕೊನೆಗೆ ಯೋಗರಾಜ್ ಭಟ್ರು ಸರ್ ಬರ್ತಾರೆ. ಅದು ನಿಮಗೆ ಹೋಗ್ತಾ 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 ನಿಮಗೆ ಏನೋ ಇದೆ ಅಂತ ಅನ್ಸುತ್ತೆ. ಬಟ್ ನಾವು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಳ್ಳೋದು ಬೇಡ ಅಂತ ನಾವು ಕೆಲವು ಹೇಳ್ಕೊಂಡಿಲ್ಲ. ಸಿನಿಮಾ ನೋಡಿದವರು ಒಂದೇ ವರ್ಡಲ್ಲಿ ಹೇಳೋದು, ಅವ್ರಿಗೆ ಏನೇನು ಬೇಕು ಸಿನಿಮಾದಲ್ಲಿ. ಈ ಸಿನಿಮಾ ನೋಡಿರ್ಗೂ ಈ ಥರದೊಂದು ರಿಲ್ಯಾಕ್ಸ್ ಆಗ್ತೀವಿ, ಈ ಸಿನಿಮಾ ನೋಡಿರೋ ಒಂದು ಖುಷಿ ಕೊಡುತ್ತೆ, ಇಂತಿಂಥದ್ದೇ ಇರ್ಬೋದೇನೋ ಈ ಸಿನಿಮಾದಲ್ಲಿ ಅಂತ ಬರ್ತಾರಲ್ಲ, ಅದಕ್ಕೆ ಮೋಸ ಆಗಲ್ಲ. ಕುಲದಲ್ಲಿ ಕೀಳಿ ಯಾವ್ದು ಸಿನಿಮಾದ ಯಾವ್ದಾದ್ರು ಹಾಡನ್ನ ಹಾಡಬಹುದಾ? ಒಂದು 5-6 ಸಾಂಗ್ ಇದಾವೆ. ಯಾವ ಸಾಂಗ್ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ನಿಮಗೆ ಯಾವ್ದು ನೆನಪಿದೆ? ಹೇಳಿ ಸರ್, ಕೊಟ್ಟ ಭಗವಂತ ಒಂದು 500 ವರ್ಷ ಕೊಡಬಾರ್ದ, ನಾವು ಹೊಟ್ಟೆ ಇದ್ದಾಗ್ಲೇನೆ ಒಂದು 50 ಲಕ್ಷ ಇರಬಾರ್ದ,
ಬಾಳಿ ಬದುಕೋರ್ದು ಒಂದೇ ಡೌಟು ಬೇರೆ ಅದೆಲ್ಲ ಓಕೆ ಸಾವೇ ಕೊಡಂಗಿದ್ರೆ ದ್ಯಾವು ಹುಟ್ಟಿಸ್ಬೇಕು ಯಾಕೆ ಗೆಳೆಯ ಮತ್ತೆ ಹುಟ್ಟು ಬಾ ಗೆಳೆಯ. ವಿಲನ್ ಮೂಲಕ ನೀವು ಪ್ರೇಕ್ಷಕರನ್ನ ರಂಜಿಸಿ, ಹೀರೋ ಆಗಿ ನೀವು ಪ್ರೇಕ್ಷಕರನ್ನ ರಂಜಿಸಿ, ಇದೆಲ್ಲ ನೋಡಕ್ಕೆ ನಾವು ಥಿಯೇಟರ್ಗೆ 23ಕ್ಕೆ ಬರ್ತೀವಿ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ನಮಸ್ಕಾರ, ಥ್ಯಾಂಕ್ ಯು. ಕುಲದಲ್ಲಿ ಕೀಳ್ಯಾವುದೋ ಈಗಾಗಲೇ ಆ ಸಿನಿಮಾದ ಒಂದಿಷ್ಟು ಹೈಲೈಟ್ ಗಳನ್ನ ಚಿತ್ರತಂಡ ಬಿಟ್ಕೊಡ್ತು. ಜೊತೆಗೆ ಏನು ಹೇಳಲ್ಲ, 23ಕ್ಕೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನೋವು ನಲಿವುಗಳ ಜೊತೆಗೆ ಒಂದಿಷ್ಟು ಕಣ್ಣೀರಿನ ಕಥೆ ಕೂಡ ಈ ಸಿನಿಮಾದಲ್ಲಿದೆ. ಅದೆಲ್ಲ ಗೊತ್ತಾಗ್ಬೇಕಿದ್ರೆ ಪ್ರತಿಯೊಬ್ರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.